ಪರಪ್ಪನ ಅಗ್ರಹಾರ ಜೈಲು ಅನ್ನೋದನ್ನ ಬಿಟ್ಟು ಪರಪ್ಪನ ಅಗ್ರಹಾರ ರೆಸಾರ್ಟ್. ಐಸಿಸ್ ಉಗ್ರ, ಐಸಿಸ್ ಸಂಘಟನೆಗೆ ಸೇರಿದಂತಹ ಉಗ್ರ. ಈ ಒಂದು ಸಂಘಟನೆ ಭಾರತದ ವಿರುದ್ಧ ಕೆಲಸ ಮಾಡೋದಕ್ಕೆ ಅಂತಾನೆ ಇರುವಂತಹ ಸಂಘಟನೆ. ಭಾರತದಲ್ಲಿ ಇರುವಂತಹ ಭಾರತೀಯರ ಪ್ರಾಣವನ್ನ ತೆಗೆಯೋದು ಹೇಗೆ, ಭಾರತದ ನೆಮ್ಮದಿಯನ್ನ ಹಾಳು ಮಾಡೋದು ಹೇಗೆ, ಎಲ್ಲಿ ಬಾಂಬ್ ಬಿಟ್ರೆ ಎಷ್ಟು ಜನ ಸಾಯ್ತಾರೆ, ಈ ತರಹದ ಕೆಟ್ಟ ಆಲೋಚನೆಗಳನ್ನ ಭಾರತದ ವಿರುದ್ಧ ಮಾಡ್ತಾ ಇರುವಂತಹ ಸಂಘಟನೆ. ಇಂತಹ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ. ಅಂದ್ರೆ ಈ ಟೆರರಿಸ್ಟ್ಗಳಿಗೆ ಮೊಬೈಲ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಡಿಪಾರ್ಟ್ಮೆಂಟೇ ಯೋಚನೆಯನ್ನ ಮಾಡಿ ಆತನಿಗೆ ಮೊಬೈಲ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಅಥವಾ ಕೆಲಸವನ್ನ ಮಾಡಿರುತ್ತೆ. ಒಂದು ಕಡೆ ದರ್ಶನ್ ಅವರಿಗೆ ಈ ಕೇಸ್ ಲಿಂಕ್ ಆಯ್ತು, ಧನ್ವೀರ್ ಅವರನ್ನ ಅರೆಸ್ಟ್ ಮಾಡಿದ್ದು. ದರ್ಶನ್ ಕೇಸ್ಗೂ ಧನ್ವೀರ್ಗೂ ಏನ್ ಸಂಬಂಧ ಅಂತ ನೀವು ನೋಡಿದಾಗ ಆರಂಭದ ದಿನದಿಂದ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ ಆರಂಭದ ದಿನದಿಂದ ಇಲ್ಲಿಯವರೆಗೂ ಸಹ ದರ್ಶನ್ ಅವರ ಜೊತೆಗೆ ಟೊಂಕ ಕಟ್ಟಿ ಸಾಥ್ ಕೊಟ್ಟು ನಿಂತಿರುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಅದು ಧನ್ವೀರ್ ಗೌಡ. ಅಡ್ಡಿ ಎಲ್ಲವನ್ನೂ ನೋಡ್ತಾ ಇದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಪರಪ್ಪನ ಅಗ್ರಹಾರ ಇದೊಂದು ಜೈಲು. ಪರಪ್ಪನ ಅಗ್ರಹಾರ ಅಂತ ಎಲ್ಲರೂ ಕೂಡ ಕೇಳಿರ್ತಾರೆ. ಕೇಳದೆ ಇರೋರು ಇರಕ್ಕೆ ಸಾಧ್ಯನೇ ಇಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಪರಪ್ಪನ ಅಗ್ರಹಾರ ಅಂದರೆ ಗೊತ್ತು, ಪರಪ್ಪನ ಅಗ್ರಹಾರ ಜೈಲು ಅಂದ್ರೂ ಗೊತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದಾಗ ಒಬ್ಬ ಪತ್ರಕರ್ತನಾಗಿ ನನಗೇನು ಫೀಲ್ ಆಗುತ್ತೆ ಅಂತಂದರೆ, ಪರಪ್ಪನ ಅಗ್ರಹಾರ ಜೈಲು ಅನ್ನೋದನ್ನು ಬಿಟ್ಟು ಪರಪ್ಪನ ಅಗ್ರಹಾರ ರೆಸಾರ್ಟ್, ಪಿಕ್ನಿಕ್ ಸ್ಪಾಟ್, ಟೂರ್ ಹೋಗೋ ಸ್ಪಾಟ್, ಅಂದರೆ ಒಂದು ಪ್ರೇಕ್ಷಣೀಯ ಸ್ಥಳಗಳ ಗುಂಪಿಗೆ ಇದನ್ನು ಸೇರಿಸ್ಬಿಟ್ರೆ ಬೆಸ್ಟು. ಯಾಕಪ್ಪ ಅಂತಂದರೆ ಹೊರಗಡೆಯಿಂದ ಯಾವುದೇ ಹಲ್ಕಾ ಕೆಲಸ ಮಾಡ್ಕೊಂಡು ಅಲ್ಲಿಗೆ ಹೋದರೂ ಕೂಡ ಆರಾಮಾಗಿ ಬಿಂದಾಸಾಗಿ ಹೊರಗಡೆ ಏನು ಒಂದು ಲ್ಯಾವಿಶ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರಲ್ಲ, ಅದಕ್ಕಿಂತ ಒಂದು ಅದ್ಭುತವಾದಂತಹ ಲೈಫ್ನ ಅಲ್ಲಿ ಲೀಡ್ ಮಾಡಬಹುದು ಅನ್ನೋದಕ್ಕೆ ಸಾಕಷ್ಟು ರೀತಿಯ ಎಕ್ಸಾಂಪಲ್ಸ್ಗಳು ಕಳೆದ 3-4 ದಿನಗಳಿಂದ ನಮಗೆ ಸಿಗ್ತಾನೆ ಇದೆ. ಅದನ್ನು ನೋಡಿದಾಗ ನಿಜವಾಗ್ಲೂ ಈ ಜವಾಬ್ದಾರಿಯುತ ಸೊಸೈಟಿನಲ್ಲಿ ಇದ್ದಂತಹ ನಮಗೆ ನಿಮಗೆ ಎಲ್ರಿಗೂ ಕೂಡ ನಾಚಿಕೆ ಆಗುತ್ತೆ. ಅದರ ಜೊತೆಗೆ ಏನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆಲ್ಲ ಕೂಡ ಹೊರಗಡೆ ಇದ್ದರೆ ಮಗ ನರಕ, ಆರಾಮಾಗಿ ಯಾವ್ದಾದ್ರು ಒಂದು ಕ್ರೈಮ್ ಮಾಡಿಬಿಟ್ಟು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರೆ ಅಲ್ಲಿ ಬಿಂದಾಸಾಗಿರ್ಬೋದು ಅನ್ನುವ ಒಂದು ಮೈಂಡ್ ಸೆಟ್ಟು ಕ್ರಿಮಿನಲ್ಸ್ಗಳಿಗೆ ಬರೋದಕ್ಕೆ ಯಾವೆಲ್ಲ ರೀತಿಯ ಒಂದು ಬೆಳವಣಿಗೆ ಮಾಡಿಕೊಡ್ಬೇಕು, ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಡ್ಬೇಕು, ಅದನ್ನು ಪರಪ್ಪನ ಅಗ್ರಹಾರ ಪೊಲೀಸ್ ಸಿಬ್ಬಂದಿ ಮಾಡಿಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಜೈಲುಗಳಿಗೆ ಇನ್ನೊಂದು ಹೆಸರಿದೆ, ಮನಪರಿವರ್ತನಾ ಕೇಂದ್ರ ಅಂತ ಕರೀತಾರೆ. ಏನು ಹೊರಗಡೆ ಇದ್ದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಮಾಡಿ ಸಮಾಜಕ್ಕೆ ಕೆಟ್ಟ ಕೆಲಸವನ್ನು ಮಾಡಬೇಕು ಅಂತ ಆಲೋಚನೆಯನ್ನು ಏನು ಮಾಡ್ತಾ ಇರ್ತಾರೆ ಕ್ರಿಮಿನಲ್ ಮೈಂಡೆಡ್ ಪೀಪಲ್, ಇಂತಹ ಕ್ರಿಮಿನಲ್ ಮೈಂಡೆಡ್ ಪೀಪಲ್ನ ಅಲ್ಲಿ ಕರ್ಕೊಂಡೋಗಿ ಹಾಕಿಬಿಟ್ಟು ಅವರ ಮನಸ್ಸನ್ನು ಪರಿವರ್ತನೆ ಮಾಡಿಬಿಟ್ಟು ಅವರನ್ನು ಒಳ್ಳೆಯವರಾಗಿ ಬದಲಾಯಿಸಿ ಅಲ್ಲಿಂದ ಬಿಡುಗಡೆ ಮಾಡೋದಕ್ಕೆ ಇರುವಂತಹ ಒಂದು ಜಾಗ, ಅದನ್ನು ಮನಪರಿವರ್ತನಾ ಕೇಂದ್ರ ಅಂತ ಕರೀತಾರೆ. ಇದನ್ನು ನೋಡಿದ್ರೆ ಮನಪರಿವರ್ತನಾ ಕೇಂದ್ರ ತರ ಕಾಣಿಸ್ತಾ ಇಲ್ಲ. ಏನು ಒಂದು ಕ್ರಿಮಿನಲ್ ಆಕ್ಟಿವಿಟಿನ ಮಾಡಿ ಒಳಗಡೆ ಬಂದು ಇಲ್ಲಿ ಇನ್ನೊಂದಷ್ಟು ಕ್ರಿಮಿನಲ್ ಆಕ್ಟಿವಿಟಿಗಳನ್ನ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡು ಹೋಗುವ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಡೆವಲಪ್ಮೆಂಟ್ಗಳಾಗಬೇಕು ಅದು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಆಗ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಸಾಕಷ್ಟು ಫುಟೇಜ್ಗಳು ಕಳೆದ ಒಂದು 2-3 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲಾ ಕಡೆ ವೈರಲ್ ಆಗಿರೋದನ್ನ ನೀವು ನೋಡಿರ್ತೀರಾ. ಅಂದ್ರೆ ಐಸಿಸ್ ಉಗ್ರ, ಐಸಿಸ್ ಸಂಘಟನೆಗೆ ಸೇರಿದಂತಹ ಉಗ್ರ. ಈ ಒಂದು ಸಂಘಟನೆ ಭಾರತದ ವಿರುದ್ಧ ಕೆಲಸ ಮಾಡೋದಕ್ಕೆ ಅಂತಾನೆ ಇರುವಂತಹ ಸಂಘಟನೆ. ಭಾರತದಲ್ಲಿ ಇರುವಂತಹ ಭಾರತೀಯರ ಪ್ರಾಣವನ್ನ ತೆಗೆಯೋದು ಹೇಗೆ, ಭಾರತದ ನೆಮ್ಮದಿಯನ್ನ ಹಾಳು ಮಾಡೋದು ಹೇಗೆ, ಎಲ್ಲಿ ಬಾಂಬ್ ಬಿಟ್ರೆ ಎಷ್ಟು ಜನ ಸಾಯ್ತಾರೆ, ಈ ತರಹದ ಕೆಟ್ಟ ಆಲೋಚನೆಗಳನ್ನ ಭಾರತದ ವಿರುದ್ಧ ಮಾಡ್ತಾ ಇರುವಂತಹ ಸಂಘಟನೆ. ಇಂತಹ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಉಗ್ರನ ಕೈಯಲ್ಲಿ ಮೊಬೈಲ್ ಇದೆ. ಆ ಮೊಬೈಲ್ ಅನ್ನ ಇಟ್ಕೊಂಡು ಅಂದ್ರೆ ಈ ಟೆರರಿಸ್ಟ್ಗಳಿಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡೋದಕ್ಕೆ ಅಥವಾ ಜೈಲಿನ ಒಳಗಡೆ ಇದ್ಕೊಂಡು ಹೊರಗಡೆ ಒಂದು ಆಕ್ಟಿವಿಟೀಸ್ಗಳನ್ನ ನಡೆಸೋದಕ್ಕೆ ಯಾವೆಲ್ಲ ರೀತಿಯ ಒಂದು ಸವಲತ್ತುಗಳನ್ನ ಮಾಡಿಕೊಡಬಹುದು ಅದನ್ನ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರಕರಣವನ್ನ ಅಂದ್ರೆ ಐಸಿಸ್ ಉಗ್ರನ ಕೈಯಲ್ಲಿ ಏನು ಮೊಬೈಲ್ ಇರುವಂತಹ ಒಂದು ಫುಟೇಜ್ ಅನ್ನ ನೀವು ನೋಡಿದ್ರಿ. ನನ್ನ ಸ್ನೇಹಿತರಿಗೂ ಕೂಡ ನಾನು ವಿಚಾರಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯ ಕೆಲವೊಂದಷ್ಟು ಇನ್ಸಿಡೆಂಟ್ಗಳು ಜೈಲಿನ ಒಳಗಡೆ ನಡೆಯೋದು ಕಾಮನ್. ಅಂದ್ರೆ ಈ ರೀತಿಯ ವಿಚಾರದಲ್ಲಿ ಅಂತ ಆತ ಹೇಳ್ದ. ಯಾವ ರೀತಿಯ ವಿಚಾರದಲ್ಲಿ ಅಂತಂದ್ರೆ ಈ ಟೆರರಿಸ್ಟ್ಗಳಿಗೆ
ಮೊಬೈಲನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಡಿಪಾರ್ಟ್ಮೆಂಟೇ ಯೋಚನೆಯನ್ನು ಮಾಡಿ ಆತನಿಗೆ ಮೊಬೈಲನ್ನು ಕೊಡುವಂತಹ ಪ್ರಯತ್ನವನ್ನು ಅಥವಾ ಕೆಲಸವನ್ನು ಮಾಡಿರುತ್ತೆ. ಅದಕ್ಕೂ ಕೂಡ ಒಂದು ರೀಸನ್ ಇರುತ್ತೆ. ಏನು ಆ ರೀಸನ್ ಅಂತಂದರೆ, ಆತ ಆ ಮೊಬೈಲನ್ನು ಪಡೆದುಕೊಂಡ ನಂತರ ಆತ ಆ ಮೊಬೈಲಿಂದ ಯಾರಿಗೆಲ್ಲ ಕಾಲ್ ಮಾಡ್ಬೋದು, ಯಾರಿಗೆ ಮೆಸೇಜ್ ಮಾಡ್ಬೋದು, ಈ ರೀತಿಯ ಒಂದು ಟ್ರ್ಯಾಕನ್ನು ಮಾಡುವ ಉದ್ದೇಶದಿಂದ ಕೂಡ, ಅಂದರೆ ಇವನ ಜೊತೆಗೆ ಇನ್ನೂ ಯಾರೆಲ್ಲ ಟಚ್ಚಲ್ಲಿ ಇರಬಹುದು, ಅವರು ಯಾರೆಲ್ಲ ಇನ್ನೂ ಕರ್ನಾಟಕದಲ್ಲಿ ಅಥವಾ ಭಾರತದ ಒಳಗಡೆ ಇರ್ಬೋದು, ಅವರು ಎಲ್ಲೆಲ್ಲಿ ಇರ್ಬೋದು, ಈ ರೀತಿಯ ಒಂದು ನೆಟ್ವರ್ಕ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೂ ಕೂಡ ಈ ರೀತಿಯ ಒಂದು ಕೆಲಸಗಳನ್ನ ಈ ಹಿಂದೆ ಮಾಡಿದ್ದು ಉಂಟು ಅಂತ ನನ್ನ ಸಾಕಷ್ಟು ಜನ ಸ್ನೇಹಿತರು ಕೂಡ ಹೇಳಿದ್ರು. ಆ ಆಂಗಲ್ ನಲ್ಲಿ ನೋಡಿದಾಗ ಓಕೆ, ಅವನನ್ನ ಟ್ರ್ಯಾಕ್ ಮಾಡೋದಕ್ಕೆ, ಅವನ ಗುಂಪಿನವ್ರನ್ನ ಟ್ರ್ಯಾಕ್ ಮಾಡಿ ಹಿಡಿದು ತಗೊಂಬಂದು ಒಳಗಡೆ ಹಾಕೋದಕ್ಕೆ ಮೊಬೈಲನ್ನು ಏನಾದರೂ ಪ್ರೀ ಪ್ಲಾನ್ ಮಾಡಿ ಕೊಟ್ಟಿದ್ರೆ ಓಕೆ, ಮೊಬೈಲ್ ಟ್ರ್ಯಾಕ್ ಆಗ್ತಿದ್ರೆ ಓಕೆ. ಇಫ್ ಇನ್ ಕೇಸ್ ಇದು ಸುಳ್ಳಾಗಿ ಇವರ ತೆವಲನ್ನು ತೀರಿಸ್ಕೊಳ್ಳೋದಕ್ಕೆ, ತೆವಲು ಅಂತಂದ್ರೆ ದುಡ್ಡು, ಇವರ ದುಡ್ಡಿನ ತೆವಲನ್ನು ತೀರಿಸ್ಕೊಳ್ಳೋದಕ್ಕೆ ಆತನಿಗೆ ಮೊಬೈಲ್ ಕೊಟ್ಟಿದ್ರೆ ಇದು ದೇಶದ ಏಕತೆಗೆ ಧಕ್ಕೆ ತರುವಂತಹ ಕೆಲಸ. ಈ ಒಂದು ಇನ್ಸಿಡೆಂಟಿಂದಾನೇ, ಈ ಒಂದು ವಿಡಿಯೋದಿಂದಾನೇ ಕರ್ನಾಟಕ ರಾಜ್ಯಕ್ಕೆ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇಡೀ ದೇಶದಲ್ಲಿ ಇವತ್ತು ಕೆಟ್ಟ ಹೆಸರು ಬಂದಿದೆ ಅಂತ ಅನ್ಕೊಂಡ್ರೆ ತಪ್ಪಾಗಲ್ಲ. ಇದ್ರ ಜೊತೆಗೆ ಉಮೇಶ್ ರೆಡ್ಡಿ, ಈತನ ಕೆಲಸ ಏನು? ಉಮೇಶ್ ರೆಡ್ಡಿ ಅಂತಂದ್ರೆ ಈ ಹೆಸರನ್ನ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ನೆನಪಾಗುತ್ತೆ, ಈತ ಎಂತಹ ವಿಕೃತಕಾಮಿ, ಹೆಣ್ಣು ಮಕ್ಕಳನ್ನ ಈತ ಯಾವ ರೀತಿ ನಡೆಸ್ಕೊಳ್ತಾ ಇದ್ದ, ರೇಪ್ ಆದ ನಂತರ ಅವರ ಕುತ್ತಿಗೆಯನ್ನ ಕುಯ್ದು ಅಲ್ಲಿಂದ ಬರ್ತಾ ಇರುವಂತಹ ಬ್ಲಡ್ ನ ಸೌಂಡ್ ಅನ್ನ ಕೇಳ್ಬಿಟ್ಟು ಯಾವ ರೀತಿ ವಿಕೃತವಾದಂತಹ ಆನಂದವನ್ನ ಪಡ್ತಾ ಇದ್ದ. ಇದು ಯಾವೆಲ್ಲ ರೀತಿಯಲ್ಲಿ ಕೋರ್ಟ್ ನಲ್ಲಿ ವಾದ ವಿವಾದ ಎಲ್ಲವೂ ಆಗಿ ಅವನಿಗೆ ಯಾವ ರೀತಿ ಶಿಕ್ಷೆ ಆಗಿದೆ. ಈಗ ಆಲ್ರೆಡಿ ಅವನು ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತಹ ಕೈದಿ. ಅಂಥವನ ಕೈನಲ್ಲಿ ಮೊಬೈಲ್, ಅದರ ಜೊತೆಗೆ ರಣ್ಯಾರಾವ್ ಇತ್ತೀಚೆಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಆ ಕೇಸ್ನಲ್ಲಿ ಆತನ ಬಾಯ್ ಫ್ರೆಂಡ್ ಅನ್ನ ಕೂಡ ಅರೆಸ್ಟ್ ಮಾಡಿ ಅವನನ್ನು ಸಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಟ್ಟಿದ್ದಾರೆ. ಆತನಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್. ಈ ಎಲ್ಲವನ್ನೂ ನೋಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಈ ಕೇಸು ಇಷ್ಟು ನಡ್ಕೊಂಡು ಹೋಗ್ತಾರೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಒಂದಷ್ಟು ಕೈದಿಗಳ ವಿಡಿಯೋಗಳು ವೈರಲ್ ಆಯಿತು. ಈ ವಿಡಿಯೋಗಳು ವೈರಲ್ ಆದ ತಕ್ಷಣ ಈ ಒಂದು ಘಟನೆಯನ್ನು ನಟ ದರ್ಶನ್ ಅವರ ಕೇಸ್ಗೆ ಲಿಂಕ್ ಮಾಡಲಾಗ್ತಾ ಇದೆ. ಯಾಕೆ ಲಿಂಕ್ ಮಾಡಲಾಗ್ತಾ ಇದೆ? ಫಸ್ಟ್ ಆಫ್ ಆಲ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಬಾರಿಗೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದಾಗ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದಾಗ ಒಂದು ಫೋಟೋ ವೈರಲ್ ಆಗಿತ್ತು. ಆ ಫೋಟೋದಲ್ಲಿ ಒಂದು ಕೈನಲ್ಲಿ ಟೀ ಮಗ್ಗಿತ್ತು, ಇನ್ನೊಂದು ಕೈನಲ್ಲಿ ಸಿಗರೇಟ್ ಇತ್ತು. ಈ ಫೋಟೋ ವೈರಲ್ ಆಗ್ತಾ ಇದ್ದಂಗೆ ನಟ ದರ್ಶನ್ ಅವರಿಗೆ ಜೈಲಿನ ಒಳಗಡೆ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇದೆ ಅಂತ ಇಡೀ ಮಾಧ್ಯಮ ಜಗತ್ತು ಅದನ್ನ ಜನರ ಮುಂದೆ ಇಡುವ ಮೂಲಕ ಇದು ತಪ್ಪು ಅನ್ನೋದನ್ನ ಹೇಳಿತ್ತು. ಇದಾದ ಬಳಿಕ ನಟ ದರ್ಶನ್ ಅವರನ್ನ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಅದಾದ ನಂತರ ಬೇಲ್ ಆಗಿತ್ತು. ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ಕ್ಯಾನ್ಸಲ್ ಆಯಿತು. ಅದಾದ ನಂತರ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವಂತಹ ಸಿಚುವೇಶನ್ ದರ್ಶನ್ ಅವರಿಗೆ ನಿರ್ಮಾಣ ಆಯಿತು. ಈ ಸಂದರ್ಭದಲ್ಲಿ ಆ ಒಂದು ಫೋಟೋ ವೈರಲ್ ಆಗಿತ್ತಲ್ಲ, ಆ ಫೋಟೋ ವೈರಲ್ ಆದಾಗಿನಿಂದ ಇಲ್ಲಿಯವರೆಗೂ ದರ್ಶನ್ ಅವರಿಗೆ ಜೈಲಿನ ಒಳಗಡೆ ಯಾವುದೇ ರೀತಿಯ ರಾಯಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಈ ರೀತಿಯ ಒಂದಷ್ಟು ಬೇಸಿಕ್ ನೀಡ್ಸ್ಗಾಗಿ ಇವತ್ತು ಕೂಡ ನಟ ದರ್ಶನ್ ಅವರು ಅವರ ಲಾಯರ್ನ ಮೂಲಕ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ನನಗೆ ಒಂದು ಹಾಸಿಗೆ ಬೇಕು, ಒಂದು ದಿಂಬು ಬೇಕು, ಒಂದು ಬೆಡ್ಶೀಟ್ ಬೇಕು, ಹೊತ್ಕೊಳ್ಳೋದಕ್ಕೆ ಒಂದು ಬೆಡ್ಶೀಟ್ ಬೇಕು, ನನಗೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ನನಗೆ ಮೇನ್ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಒಂದು ಅನುಮತಿಯನ್ನ ಕೋರ್ಟ್ ಮಾಡಿಕೊಡ್ಬೇಕು, ಅವಕಾಶವನ್ನ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕ್ತಾ ಇದ್ದಾರೆ. ಇದನ್ನ ಕೋರ್ಟ್ ಸಾಕಷ್ಟು ವಿಚಾರಣೆಯನ್ನ ನಡೆಸಿ ಅದನ್ನ ಅಲ್ಲೇ ಹೋಲ್ಡ್ ನಲ್ಲಿ ಇಲ್ಲಿಯ ತನಕ ಇಟ್ಟಿದೆ. ಈ ಒಂದು ಕೇಸ್ನ ವಿಚಾರಣೆ ಆಗುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರ ವಕೀಲರು ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ, ಅಂದ್ರೆ ದರ್ಶನ್ ಅವರಿಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಫೆಸಿಲಿಟಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ಆದರೆ ಕೊಡ್ತಾ ಇಲ್ಲ. ಆದರೆ ಇದೇ ಜೈಲಿನ ಒಳಗಡೆ ಯಾರಿಗೆಲ್ಲ ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ ನೀವು ನೋಡೋದಕ್ಕೆ ಬಯಸಿದ್ರೆ ನನ್ನ ಹತ್ರ ಸಾಕ್ಷಿ ಇದೆ, ಅದನ್ನ ತೋರಿಸ್ತೀನಿ ಎನ್ನುವ ಒಂದಷ್ಟು ಮಾತುಗಳನ್ನ ಈ ವಾದ ವಿವಾದದ ಸಂದರ್ಭದಲ್ಲಿ ಹೇಳಿದ್ರು. ಅವರು ಹೇಳಿದ ನಂತರವೇ ಈ ವಿಡಿಯೋಗಳು ಬಿಡುಗಡೆ ಆಗಿದ್ದು. ಹಾಗಾಗಿ ಲಾಯರ್ ಏನ್ ಹೇಳಿದ್ರು, ಆ ವಿಡಿಯೋಗಳು ಇದೇನಾ ಅಂತ ಎಲ್ರಿಗೂ ಕೂಡ ಡೌಟ್ ಬರ್ತಾ ಇರುವ ಕಾರಣಕ್ಕೇನೆ ನಟ ದರ್ಶನ್ ಅವರ ಕೇಸನ್ನ ಈ ಕೇಸ್ಗೆ ಲಿಂಕ್ ಮಾಡಲಾಯಿತು. ಅಂದ್ರೆ ಇದ್ರ ಪ್ರಕಾರ ಏನಪ್ಪಾ ಅಂತಂದ್ರೆ ನಟ ದರ್ಶನ್ ಅವರ ಆಪ್ತರು ಇವತ್ತಿಗೂ ಸಹ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇದ್ದಾರೆ. ನಟ ದರ್ಶನ್ ಅವರಿಗೆ ಅವರು ಅಭಿಮಾನಿ ಆಗಿರ್ಬೋದು ಅಥವಾ ಅವ್ರನ್ನ ಇವರೆಲ್ಲ ಬಾಸ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಅವರು ಇದನ್ನ ತಲೆಲಿಟ್ಕೊಂಡು ನಮ್ಮ ಬಾಸ್ಗೆ ಒಂದು ಹಾಸಿಗೆ ಕೊಡ್ತಾ ಇಲ್ಲ, ದಿಂಬ್ ಕೊಡ್ತಾ ಇಲ್ಲ, ಒಂದು ಬೇಸಿಕ್ ಫೆಸಿಲಿಟಿನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೊಡ್ತಾ ಇಲ್ಲ, ಇವರಿಗೆಲ್ಲ ಕೊಡ್ತಾ ಇದಾರಲ್ವಾ, ನಮ್ಮ ಬಾಸಿಗೆ ಸಿಗದೆ ಇರುವಂತಹ ಒಂದಷ್ಟು
ಫೆಸಿಲಿಟಿಗಳು ಇವ್ರಿಗೂ ಕೂಡ ಸಿಗಬಾರ್ದು. ಯಾವೆಲ್ಲ ರೀತಿ ಫೆಸಿಲಿಟಿಗಳು ಒಳಗಡೆ ಸಿಗ್ತಾ ಇದೆ, ಈ ಪೊಲೀಸ್ನವರಿಗೆ ಒಂದು ಬುದ್ಧಿಯನ್ನ ಕಲಿಸಬೇಕು ಎನ್ನುವ ದೃಷ್ಟಿನಲ್ಲಿ ಒಳಗಡೆ ಇರುವಂತಹ ಸಾಕಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳೇ ಈ ವಿಡಿಯೋಗಳನ್ನ ಮಾಡಿಕೊಂಡು ಹೊರಗಡೆ ಕಳುಹಿಸಿದ್ದಾರೆ ಎನ್ನುವ ಒಂದು ರೂಮರ್ ಕೂಡ ಇದೆ. ಅದರ ಸಲುವಾಗಿ ಇದೀಗ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಇನ್ನ ಈ ಪ್ರಕರಣದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಧನ್ವೀರ್ ಅವರನ್ನ ಅರೆಸ್ಟ್ ಮಾಡಲಾಯಿತು. ಏರ್ಪೋರ್ಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಧನ್ವೀರ್ ಅವರನ್ನ ಅರೆಸ್ಟ್ ಮಾಡಿದ್ರು ಸಿಸಿಬಿ ಪೊಲೀಸ್. ಅದಾದ ನಂತರ ಅವರನ್ನ ಕಚೇರಿಗೆ ಕರೆದುಕೊಂಡು ಬಂದು ಹತ್ತಿರ ಒಂದು 10 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡುವ ಮೂಲಕ ಅವರನ್ನ ಬಿಟ್ಟು ಕಳಿಸಲಾಗಿದೆ. ಯಾಕೆ? ಒಂದು ಕಡೆ ದರ್ಶನ್ ಅವರಿಗೆ ಈ ಕೇಸ್ ಲಿಂಕ್ ಆಯಿತು, ಧನ್ವೀರ್ ಅವರನ್ನ ಅರೆಸ್ಟ್ ಮಾಡಿದ್ದು ದರ್ಶನ್ ಕೇಸ್ಗೂ ಧನ್ವೀರ್ಗೂ ಏನು ಸಂಬಂಧ ಅಂತ ನೀವು ನೋಡಿದಾಗ ಆರಂಭದ ದಿನದಿಂದ, ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ ಆರಂಭದ ದಿನದಿಂದ ಇಲ್ಲಿಯವರೆಗೂ ಸಹ ದರ್ಶನ್ ಅವರ ಜೊತೆಗೆ ಟೊಂಕ ಕಟ್ಟಿ ಸಾಥ್ ಕೊಟ್ಟು ನಿಂತಿರುವಂತಹ ಏಕೈಕ ವ್ಯಕ್ತಿ ಅಂತಂದರೆ ಹೊರಗಡೆ ಪ್ರಪಂಚದಲ್ಲಿ ಅದು ಧನ್ವೀರ್ ಗೌಡ. ಅಂದರೆ ಅವರು ಜೈಲಿಗೆ ಹೋದಾಗಿನಿಂದ ಪದೇ ಪರಪ್ಪನ ಅಗ್ರಹಾರಕ್ಕೆ ವಿಸಿಟ್ ಮಾಡುವ ಘಟನೆಗಳು ಕೂಡ ನಿಮಗೆ ಕಣ್ಣಿಗೆ ಬಿದ್ದಿರುತ್ತೆ. ಅದರ ಜೊತೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದಾಗ ಕೂಡ ಧನ್ವೀರ್ ಅವರು ಅವರನ್ನ ಭೇಟಿ ಮಾಡೋದಕ್ಕೆ ಅಲ್ಲಿ ಹೋಗಿದ್ರು. ಅದರ ಜೊತೆಗೆ ಬಳ್ಳಾರಿ ಜೈಲಲ್ಲಿ ಇದ್ದಾಗ ಇವರಿಗೆ ಒಂದು ಏನು ಬೇಲ್ ಸಿಗುತ್ತಲ್ಲ, ಆ ಬೇಲ್ ಕಾಪಿಗೆ ಅಂದರೆ ಬೇಲ್ ಕೊಡೋದಕ್ಕೆ ನನಗೇನು ಕೂಡ ಅಭ್ಯಂತರ ಇಲ್ಲ ಅಂತ ಬೇಲ್ ಕೊಟ್ಟವರಲ್ಲಿ ಪ್ರಮುಖವಾದಂಥವರು ಧನ್ವೀರ್. ಅಂದರೆ ನನ್ನ ಸ್ನೇಹಿತ ಎನ್ನುವ ರೀತಿಯಲ್ಲಿ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡುವ ಮೂಲಕ ದರ್ಶನ್ ಅವರಿಗೆ ಬೇಲ್ ಸಿಗುವ ನಿಟ್ಟಿನಲ್ಲೂ ಸಹ ಇವರ ಸಹಾಯ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದಾದ ನಂತರ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ದರ್ಶನ್ ಅವರನ್ನ ಕರೆದುಕೊಂಡು ಬಂದಂತಹ ಕಾರ್ನ ಡ್ರೈವರ್ ಇದೇ ಧನ್ವೀರ್ ಗೌಡ ಅವರಾಗಿದ್ರು. ಅದಾದ ನಂತರ ದರ್ಶನ್ ಅವರು ಯಾವುದಾದ್ರೂ ಅಂದರೆ ಆಫ್ಟರ್ ಬೇಲನ್ನ ಪಡೆದುಕೊಂಡ ನಂತರ ದರ್ಶನ್ ಅವರು ಯಾವುದಾದ್ರೂ ಒಂದು ಸಿನಿಮಾದ ಪ್ರಮೋಷನ್ಗೆ ಹೋಗಿದ್ರು ಅಂತಂದ್ರೆ ಅದು ಧನ್ವೀರ್ ಅವರ ಸಿನಿಮಾ ವಾಮನ ಸಿನಿಮಾದ ಪ್ರಮೋಷನ್ಗೂ ಕೂಡ ಅವರು ಹೋಗಿದ್ರು. ಅಂದ್ರೆ ಓವರ್ ಆಲ್ ಈ ಪ್ರಕರಣ ಆದಾಗಿನಿಂದ ಇಲ್ಲಿಯವರೆಗೂ ದರ್ಶನ್ ಅವರ ಜೊತೆಗೆ ಹೆಚ್ಚಾಗಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಧನ್ವೀರ್ ಅವರು. ಸೊ ಇಂತಹ ಧನ್ವೀರ್ ಅವರ ಮೂಲಕವೇ ಜೈಲಿನಿಂದ ಬಂದಂತಹ ಆ ವಿಡಿಯೋಗಳನ್ನ ಇಡೀ ಕರ್ನಾಟಕದ ತುಂಬಾ ವೈರಲ್ ಮಾಡಲಾಗಿತ್ತು ಎನ್ನುವ ಒಂದು ಅನುಮಾನದ ಆಧಾರದ ಮೇಲೆ ಧನ್ವೀರ್ ಅವರನ್ನ ಕರೆದುಕೊಂಡು ಬಂದು 10 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ. ಅವರ ಮೊಬೈಲನ್ನ ಜಾಲಾಡಲಾಗಿದೆ. ಆದರೆ ಈ ವಿಡಿಯೋಗಳು ಏನು ವೈರಲ್ ಆಗಿತ್ತಲ್ಲ, ಈ ವಿಡಿಯೋಗಳು ಅವರ ಮೊಬೈಲ್ಗೂ ಬಂದಿಲ್ಲ. ಅದರ ಜೊತೆಗೆ ಈ ವಿಡಿಯೋಗಳು ಇವರ ಮೊಬೈಲಿಂದ ಬೇರೆ ಯಾರಿಗೂ ಕೂಡ ಹೋಗಿಲ್ಲ ಅನ್ನೋದು ಸಿಸಿಬಿ ಅವರಿಗೆ ಕನ್ಫರ್ಮ್ ಆದ ಕಾರಣಕ್ಕೇನೆ 10 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಅವರನ್ನು ಹೊರಗಡೆ ಬಿಡಲಾಗಿದೆ ಎನ್ನುವ ಮಾಹಿತಿ ಸದ್ಯಕ್ಕಂತೂ ಇದೆ. ಇಫ್ ಇನ್ ಕೇಸ್ ಏನಾದರೂ ಅವರ ಮೊಬೈಲ್ನಲ್ಲಿ ಈ ವಿಡಿಯೋಗಳು ಸಿಕ್ಕಿದ್ದೇ ಆಗಿದ್ದರೆ ನಟ ಧನ್ವೀರ್ ಅವರನ್ನು ಸಹ ಇವತ್ತು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತಹ ಕೆಲಸವನ್ನು ಅಥವಾ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಅವರ ಮೊಬೈಲ್ನಲ್ಲಿ ಏನು ಸಿಗದೇ ಇರೋದೇನೆ ಅವರು ರಿಲೀಸ್ ಆಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಓವರ್ ಆಲ್ ಪರಪ್ಪನ ಅಗ್ರಹಾರ ಜೈಲು ಅಥವಾ ನಾನು ಆಗಲೇ ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ ಪರಪ್ಪನ ಅಗ್ರಹಾರ ರೆಸಾರ್ಟ್ ಅಥವಾ ಪಿಕ್ನಿಕ್ ಸ್ಪಾಟ್ಸ್ ಅಂತ, ಈ ಒಂದು ಜೈಲಿನ ಒಳಗಡೆ ನಡೀತಾ ಇರುವಂತಹ ಈ ರೀತಿಯ ಘಟನೆಗಳನ್ನು ನೋಡಿದಾಗ ನಿಮಗೆ ನಿಜವಾಗ್ಲೂ ಏನನ್ಸುತ್ತೆ? ಈ ರೀತಿಯ ಅಂದರೆ ಇವ್ರಿಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿರ್ಬೇಕಾದ್ರೆ ನಟ ದರ್ಶನ್ ಅವರಿಗೆ ಅವ್ರು ಕೇಳ್ತಾ ಇರುವಂತಹ ಒಂದು ಬೇಸಿಕ್ ನೀಡನ್ನು ಸರ್ಕಾರ ಅಥವಾ ಪೊಲೀಸರು ಕೊಡೋದರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.